ವೀಕ್ಷಕರೇ ನಮಸ್ಕಾರ. ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೋಮೋದಲ್ಲಿ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿರುವಂಥ 5 ಜನ ಸ್ಪರ್ಧಿಗಳಲ್ಲಿ ಟಾಪ್ 4 ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಆಯ್ಕೆಯಲ್ಲಿ ಈ 5 ಜನ ಸ್ಪರ್ಧಿಗಳಲ್ಲಿ ಸ್ವಲ್ಪ ಜಗಳ ಕೂಡ ಶುರು ಆಗಿದೆ. ಇದರ ಮಧ್ಯೆ 2 ಜನ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಸಹ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ಒಂದು ಪ್ರೋಮೋನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಬೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಯಾರು ಈ ಒಂದು ಪ್ರೋಮೋನ ನೋಡಿಲ್ಲ, ಆಲ್ರೆಡಿ ಈಗ ಜಿಯೋ ಹಾಟ್‌ಸ್ಟಾರ್ ಕನ್ನಡದಲ್ಲಿ ಆಲ್ರೆಡಿ ಈ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಕೊಬರ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಪ್ರೋಮೋ ತೆಗೆದ ಟೈಟಲ್ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಕಾವೇರಿಯಿಂದ ಅಗ್ನಿ ಪರೀಕ್ಷೆಯ ತಾಪ ಉಳಿಸ್ಕೊಳ್ಳೋಕ್ಕೆ ಹೋರಾಟ ನಡೆಯುತ್ತಾ ಇಲ್ವಾ ಅನ್ನೋದೊಂದು ಟೈಟಲ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಟಾಸ್ಕ್ ಮಧ್ಯೆ ಯಾರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, 60 ಜನ ಕಾಮನ್ ಪೀಪಲ್ಗಳಲ್ಲಿ 5 ಜನಕ್ಕೆ ಮಾತ್ರ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಸೆಲೆಕ್ಷನ್ ಕೂಡ ನಡೆದಿತ್ತು. ಈಗ ಇವರ ಮಧ್ಯೆ ಕೇವಲ 4 ಜನ ಸೆಲೆಕ್ಷನ್ ಮಾಡೋಕ್ಕೋಸ್ಕರ ಈಗ ಒಂದು ಹೊಸ ಟಾಸ್ಕ್ ಶುರು ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಜಡ್ಜಸ್ಗಳು ಕೇಳ್ತಾ ಇದ್ದಾರೆ, ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರು ತುಂಬ ವೀಕ್ ಇದ್ದಾರೆ ಅಂದರೆ, ನಿಮ್ಮ 5 ಜನದಲ್ಲಿ ತುಂಬ ವೀಕ್ ಇರೋರು ಯಾರು ಅಂತ ಅಂದಾಗ, ಸೊ ಇಲ್ಲಿ ಪೂರ್ಣಿಮಾ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪೂರ್ಣಿಮಾ ಅವರು ನಿಮಗೆಲ್ಲ ಗೊತ್ತಿರ್ಬೋದು, ಸೊ ಮೊದಲು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆದವರು. ಸೊ ಪೂರ್ಣಿಮಾ ಅವರು ಇಲ್ಲಿ ಯಾರನ್ನ ತೋರಿಸ್ತಾ ಇದ್ದಾರೆ ಅಂದರೆ, ಹೌದು ಇಲ್ಲಿ ನಿರಂಜನ್ ದೇಶಪಾಂಡೆ ಅವರು ಏನು ಹೇಳ್ತಾ ಇದ್ದಾರೆ, ಸೊ ಈ 5 ಜನದಲ್ಲಿ ನಿಮಗಿಂತ ವೀಕ್ ಇರೋರು ಯಾರು ಅಂತ ಕೇಳಿದಾಗ, ಸೊ ಇಲ್ಲಿ ಪೂರ್ಣಿಮಾ ಅವರು ಕುಮಾರಿಯವರ ಹೆಸರನ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರ ಇಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆಗಳು ನಡೆದಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕುಮಾರಿಯವರು ಯಾಕೆ ವೀಕ್ ಇದ್ದಾರೆ ಅಂತ ಕೇಳಿದಾಗ, ಸ್ವಲ್ಪ ಚೈಲ್ಡ್ ಥರ ಆಡ್ತಾರೆ, ತುಂಬ ಓವರ್ ಆಗಿ ಚೈಲ್ಡ್ ಥರ ಮಾಡ್ತಾರೆ ಅಂತಲೇ ಹೇಳ್ತಾರೆ. ಸೊ ಆಗ ಕುಮಾರಿಯವರು ಅದಕ್ಕೊಂದು ಟಾಂಗ್ ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ನಾನು ಚೈಲ್ಡೇ ಅಂತ ಹೇಳಿದಾಗ ಮತ್ತೆ ಪೂರ್ಣಿಮಾ ಅವರು ಚೈಲ್ಡ್ ಥರ ಇರಬೇಕು, ಅತಿಯಾಗಿ ಮಾಡಬಾರ್ದು ಅಂತಲೇ ಹೇಳ್ತಾರೆ. ಸೊ ನಾನು ಅತಿಯಾಗಿ ಮಾಡ್ತೀನಿ ಅನ್ನೋ ಮಾತುಗಳು ಕೂಡ ಇಲ್ಲಿ ಬಂದಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಇವರಿಬ್ಬರ ಮಧ್ಯೆ ಕೆಲವೊಂದಿಷ್ಟು ಮಾತುಗಳು ನಡೆದಿದ್ದಾವೆ ಅಂತ ತೋರಿಸ್ತಾ ಇದ್ದಾರೆ ಪ್ರೋಮೋದಲ್ಲಿ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಮಾತುಗಳು ನಡೆದಿದ್ದಾವೆ ಅಂತ. ಬಟ್ ಈ ಒಂದು ಪ್ರೋಮೋದಲ್ಲಿ ಈ ರೀತಿಯ ಒಂದು ವಿಟಿಗಳನ್ನ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ ಪೂರ್ಣಿಮಾ ಮತ್ತು ಕುಮಾರಿ ಮಧ್ಯೆ ಒಂದು ಟಾಸ್ಕ್ ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ಟಾಸ್ಕ್ ಯಾವ ರೀತಿ ಇದೆಯಪ್ಪ ಅಂದರೆ, ಸೊ ಅವರ ಮೈ ತುಂಬ ಬಲೂನ್ಗಳನ್ನ ಕಟ್ಟಿದ್ದಾರೆ. ಅಂದರೆ ಪೂರ್ಣಿಮಾ ಅವರಿಗೆ ಒಂದು ಕಲರು, ಕುಮಾರಿ ಅವರಿಗೆ ಒಂದು ಕಲರ್ ಬಲೂನ್ನ ಕಟ್ಟಿದ್ದಾರೆ. ಯಾರು ಆದಷ್ಟು ಬೇಗ ಈ ಬಲೂನ್ಗಳನ್ನು ಹೊಡಿತಾರೆ ಅಂದರೆ, ತಮ್ಮ ಎದುರಾಳಿ ಬಲೂನ್ಸ್ಗಳನ್ನ ಯಾರು ಅತಿ ಬೇಗದಲ್ಲಿ ಸಮಯದಲ್ಲಿ ಬಲೂನ್ಗಳನ್ನ ಹೊಡೆದು ಹಾಕ್ತಾರೆ, ಸೊ ಅವರು ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗ್ಬೋದು ಅಂತ ಅನಿಸುತ್ತೆ. ಆ ರೀತಿಯ ಒಂದು ಸೀನ್ಗಳನ್ನ ತೋರಿಸಿದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಕುಮಾರಿಯವರ ಬಲೂನ್ನ ಪೂರ್ಣಿಮಾ ಅವರು ಬೇಗ ಹೊಡೆದ್ರೆ ಇಲ್ಲಿ ಪೂರ್ಣಿಮಾ ಅವರು ವಿನ್ ಆಗ್ತಾರೆ. ಆ ಪೂರ್ಣಿಮಾ ಅವರ ಬಲೂನ್ನ ಕುಮಾರಿಯವರು ಹೊಡೆದು ಹಾಕಿದ್ರೆ, ಸೊ ಇಲ್ಲಿ ಯಾರು ಕುಮಾರಿಯವರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಪೂರ್ಣಿಮಾ ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತಲೇ ಹೇಳ್ಬೋದು, ಕುಮಾರಿಯವರು ಸ್ವಲ್ಪ ವೀಕ್ ಆಗಿದ್ದಾರೆ. ಯಾಕಪ್ಪ ಅಂದರೆ, ಸೊ ಪೂರ್ಣಿಮಾ ಅವರು ಸ್ವಲ್ಪ ಜೋರಾಗಿ ಅವ್ರನ್ನ ತಳ್ಳಿ ಸೊ ಆ ಒಂದು ಸ್ಟೇಜ್ ಮೇಲೆ ಬೆಳೆಸಿದ್ದಾರೆ. ಅಷ್ಟೇ ಬಿದ್ದ ಮೇಲೂ ಕೂಡ ಬಲೂನ್ಗಳನ್ನ ಹೊಡೆದು ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಬಲೂನ್ಗಳನ್ನ ಹೊಡೆಯೋ ಸಮಯದಲ್ಲಿ ಅಲ್ಲಿರುವಂಥ ಜಡ್ಜಸ್ಗಳಾಗಿರ್ಬೋದು ಮತ್ತು ಯಾರು ನಮ್ಮ ಆ್ಯಂಕರ್ ಆಗಿರುವಂಥ ನಿರಂಜನ್ ದೇಶಪಾಂಡೆ ಅವರು ಪೂರ್ಣಿಮಾ ಅವರಿಗೆ ನಿಲ್ಲಿಸಿ ಸಾಕು ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಆದರೆ ಪೂರ್ಣಿಮಾ ಅವರು ಬಿಡ್ತಾ ಇಲ್ಲ, ಅವರು ಬಿದ್ದರೂ ಕೂಡ ಅವರ ಬಲೂನ್ಗಳನ್ನ ಹೊಡೆದು ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅವರ ರಿಯಾಕ್ಷನ್ ಬೇರೆ ರೀತಿಯೇ ಬಂದಿದೆ ಜಡ್ಜಸ್ಗಳದ್ದು. ಬಟ್ ಏನಾಯಿತು ಅನ್ನೋದು ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ನಿಮ್ಮ ಪ್ರಕಾರ ಈ ಒಂದು ಪ್ರೋಮೋ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಅಲ್ಲಿ ಕುಮಾರಿಯವರು ಬಿದ್ದ ಮೇಲೂ ಸಹ ಪೂರ್ಣಿಮಾ ಅವರು ಬಲೂನ್ಗಳನ್ನ ಹೊಡೆದಿದ್ದು ಆ ಒಂದು ಟಾಸ್ಕ್ನ ನಿಯಮಗಳನ್ನ ಬ್ರೇಕ್ ಮಾಡಿದ್ರು ಅಂತ ಅನಿಸುತ್ತೆ. ಬಟ್ ನೋಡೋಣ ಏನಿದೆ ಅಲ್ಲಿ ಏನಾಯಿತು. ಬಟ್ ಸೊ ಪೂರ್ಣಿಮಾ ಅವರು ಇಲ್ಲಿ ಅವ್ರನ್ನ ಬಲೂನ್ ಹೊಡೆಯೋ ಫೋರ್ಸಲ್ಲಿ ಸೊ ಮೋಸ್ಟ್ಲಿ ಕುಮಾರಿ ಅವರಿಗೆ ಹೊಡೆತ ಬಿದ್ದಿರ್ಬೋದು ಅಂತ ಅನಿಸುತ್ತೆ. ಸೊ ಯಾಕಪ್ಪ ಅಂದರೆ ಅಲ್ಲಿರುವಂಥ 3-4 ಜನ ಸ್ಪರ್ಧಿಗಳು ಸಹ ಆ ಕುಮಾರಿ ಅವ್ರನ್ನ ಮೇಲ್ಗಡೆ ಎತ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಜಡ್ಜಸ್ಗಳು ಹೇಳ್ತಾ ಇದ್ದಾರೆ, ಪೂರ್ಣಿಮಾ ನಿಲ್ಲಿಸಿ ಅನ್ನೋ ಒಂದು ವಿಟಿನ ತೋರಿಸಿ ಅಲ್ಲಿ ಕಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಪ್ರಕಾರ ಈ 5 ಜನ ಸ್ಟಾರ್ ಕಂಟೆಸ್ಟೆಂಟ್ಸಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಒಂದು ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ವೀಕ್ಷಕರೇ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮತ್ತೊಂದು ಹೊಸ ಪ್ರೋಮೋ ಅಪ್ಡೇಟಲ್ಲಿ. ಧನ್ಯವಾದಗಳು.